ನನ್ನ ಕೆಲಸದ್ದಾಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು, ನನ್ನ ಮನಸ್ಸಿಗಾಗಿರ್ಬೋದು, ಆ ಒಂದು ನೆಗೆಟಿವಿಟಿ ಹೋಗಲಿ ಅಂತ ಈ ಥರ ವಿಡಿಯೋ ಮಾಡ್ತಾ ಇದ್ದೀರಾ. ಜಸ್ಟ್ ಹೇಳಿದಿರಿ, ಅದನ್ನ ಪೂರ್ತಿ ವಿಡಿಯೋನೂ ತೋರಿಸ್ಲಿಲ್ಲ. ದೇವಸ್ಥಾನ ಒಳಗಡೆ ಹುಳ್ ಸೇವೆ ಮಾಡಬೇಕು. ಇದು ಶೋ ಆಫಿಗಂತೂ ಅಲ್ಲ ಮಾಡ್ತಾ ಇರೋದು. ಯಾವುದೋ ಅರ್ಕೆ ಇತ್ತು, ಅದನ್ನ ಹೇಳಬಾರ್ದು ಅಂತಾರೆ. ಮೈ ಕೈ ನೋವೆಲ್ಲ ಹೆಂಗಿದೆ ಅಂದರೆ, ಏನಾದರೂ ಟಚ್ ಮಾಡಿದ್ರೆ ಇಲ್ಲೆಲ್ಲ ನೋವ್ತಾ ಇದೆ. ಅಂದರೆ ಅವ್ರು ಸ್ಟ್ರಾಂಗ್ ಆಗಿ ಬೇಡ್ಕೊಂಡು ನೋಡ್ತಾ ಇದೆ. ಈ ಭೂಮಿ ಎಲ್ಲ ನೋಡಿದ್ರೆ ತಿರ್ಗ್ತಾ ಇದೆ ಅಂತ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ನೆನ್ನೆ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಮೇಯ್ನ್ ನಮಗೆ ಹರಕೆ ಇರೋದೇ ಇಲ್ಲಿ. ಆ್ಯಂಡ್ ಹರಕೆ ಏನಪ್ಪ ಅಂತ ಅಂದರೆ ಹುಳ್ ಸೇವೆ ಇತ್ತು. ಇವಾಗ ನದಿಗೆ 5 ಗಂಟೆ ಆಗಿದೆ, ಬೆಳಿಗ್ಗಿನ ಜಾವ. ಸೊ ನಿನ್ನೆ ರಾತ್ರಿ ಬಂದು ಎಲ್ಲ ಕೇಳಿಕೊಂಡು ಏನೇನು ಮಾಡಬೇಕು ಅಂತ ರೂಮ್ ಮಾಡಿ, ಸೊ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ, ಸೊ 5 ಗಂಟೆಗೆ ನದಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನ ಒಳಗಡೆ ಹುಳ್ ಸೇವೆ ಮಾಡಬೇಕು. ವಿಡಿಯೋ ಹಾಕಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಸೊ ಇದು ಶೋ ಆಫಿಗಂತೂ ಅಲ್ಲ ಮಾಡ್ತಾ ಇರೋದು. ನಂದು ಯಾವುದೋ ಅರ್ಕೆ ಇತ್ತು, ಅದನ್ನು ಹೇಳಬಾರ್ದು ಅಂತಾರೆ. ಬಟ್ ಅಷ್ಟೇ, ಡಿಸೆಂಬರ್ ಕಳೆಯೋದು ಒಳಗಡೆ ಆಗಿಬಿಡಲಿ ಅಂತ ನಾನು ಅಂದ್ಕೊಂಡು, ನನಗೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಬೆಳಗ್ಗೆ ತನಕನೇ ಇತ್ತು, ಡೈಲಮೋದಲ್ಲಿ ಇತ್ತು, ಹೋಗೋದಾ ಬೇಡವಾ ಏನಾಗ್ತಾಯಿದೆ. ಇಲ್ಲ, ನಾನು ಮಾಡೋಕ್ಕೆ ಅರ್ಕೆ ತೀರ್ಸೋಕ್ಕೆ ಅಂತಲೇ ಬಂದಿದ್ದೀನಿ. ಬಟ್ ಆದರೂ ಎಲ್ಲೋ ಒಂದು ಕಡೆ ಮಾಡೋದು ಬೇಡವಾ, ನೆಕ್ಸ್ಟ್ ಸರಿ ಮಾಡೋಣ, ಅದಕ್ಕೆ ಪ್ರಿಪೇರ್ ಆಗಬೇಕಾ, ಹಂಗೆ ಹಿಂಗೆ ಅಂತ 1000 ಕ್ವೆಶನ್ಸ್ ಬರ್ತಿತ್ತು. ಆ್ಯಂಡ್ ಲಾಸ್ಟಿಗೆ ಇಲ್ಲ, ಮಾಡಲೇಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ. ಸೊ ಇದು ಮಾಡಲಿಲ್ಲ ಅಂತ ಅಂದರೆ ಮತ್ತೆ ನೆಗೆಟಿವಿಟಿ ಬರುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೆ ಅಷ್ಟೆ. ಹೇಳಿ. ಉಸಿರು ಹೇಳ್ಕೊಂಬೇಡಿ, ಉಸಿರು ಬಿಟ್ಟೆ ಹೋಗಿ. ಸಣ್ಣ ಇದೆಯಾ? ಬೇಡ, ಹಿಂದೆ ಭೂಮಿಕಾ ಹಿಂದೆ ಹೋಗ್ಬೇಡ. ಹಲೋ ಮೇಡಮ್, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಫುಲ್ ಮೈಕೈ ಎಲ್ಲ ನೋವ್ತಾ ಇದೆ. ಸ್ನಾನ ಮಾಡೋಂಗಿಲ್ಲ, ನಾಳೆ ಸ್ನಾನ ಮಾಡಬೇಕು. ಚಳಿ ಆಗ್ತಾಯಿದೆ. ಸೊ ಇವಾಗ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ದರ್ಶನ ಮಾಡೋಕ್ಕೆ ಹೋಗಬೇಕು. ಸೊ ಫುಲ್ ಬ್ಲ್ಯಾಂಕ್ ಆಗಿದ್ದೀನಿ, ಏನು ಅಂತ ಗೊತ್ತಿಲ್ಲ. ಮೈಕೈ ನೋವು ಸಖತ್ತು. ಆಮೇಲೆ ಧೂಳಿರುತ್ತಲ್ಲ, ಕೂದಲೆಲ್ಲ ಒಂಥರ ಆಗ್ತಿದೆ. ಬಟ್ ಚೆನ್ನಾಗಿತ್ತು ಅಷ್ಟೆ. ದರ್ಶನ ಆಗಿ ತಿಂಡಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆರಾಮಾಗಾಯಿತು. ಇನ್ನು ನನ್ನ ತಮ್ಮ ಮತ್ತು ನಿಶ್ಚಲ್, ವೀರೇಶ ಇದ್ದಾರೆ. ಸೊ ಅವರು ಸ್ನಾನ ಮಾಡಿಕೊಂಡು ಇವಾಗ ದರ್ಶನ ಮಾಡೋಕ್ಕೆ ಬರ್ತಾರೆ. ಆ್ಯಂಡ್ ಸಕ್ಕತ್ತಾಗಾಯಿತು ದರ್ಶನ ಮಾತ್ರ. 2 ಸರಿ ದರ್ಶನ. ಫಸ್ಟು 5:30ಗೆ ಒಂದ್ಸರಿ ದರ್ಶನ ಆಯಿತು. ಆ್ಯಂಡ್ ಇವಾಗ 6:30-7 ಗಂಟೆಗೆ ಒಂದ್ಸರಿ ದರ್ಶನ ಆಯಿತು. ಆ್ಯಂಡ್ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಿರಲಿಲ್ಲ, ಅದು ನೋಡ್ಕೊಂಡು ಬಂದೆ. ಸೊ ಫೈನಲಿ ಎಲ್ಲ ಆಯಿತು. ಆ್ಯಂಡ್ ಹೋಗ್ಬೇಕಾದ್ರೆ ಇನ್ನೊಂದು ದೇವಸ್ಥಾನ, ಇನ್ನೊಂದು ಟೆಂಪಲ್ ಇದೆ, ಅದಕ್ಕೊಂದು ವಿಸಿಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಹಶು ಆಗ್ತಾಯಿದೆ, ಏನಾದರೂ ತಿನ್ನಬೇಕು. ಆ್ಯಂಡ್ ಮೈಕೈ ನೋವೆಲ್ಲ ಹೆಂಗಿದೆ ಅಂದರೆ, ಏನಾದರೂ ಟಚ್ ಮಾಡಿದ್ರೆ ಇಲ್ಲೆಲ್ಲ ನೋವ್ತಾ ಇದೆ. ಅದಾದಮೇಲೆ ಒಂಥರ ನಿಂತ್ಕೊಂಡ್ರೆ ಹಿಂಗೆಲ್ಲ ಸುತ್ತಾ ಇದೆ. ಚೆನ್ನಾಗಿದೆ ಒಂಥರ. ಮನೆಗೆ ಹೋದ ತಕ್ಷಣ ಮಲ್ಕೊತೀನಿ ಅಂತ ಅನಿಸ್ತಾ ಇದೆ. ಯಾಕಂತ ಒಂಥರ ಸಿಂಪ್ಟಮ್ಸ್ ಕಾಣ್ತಾ ಇದೆ. ನೋಡೋಣ.
ಸೊ ಫಸ್ಟ್ ಟೈಮು ಈ ಒಂದು ಟೆಂಪಲ್ಗೆ ಬಂದಿರೋದು ನಾನು. ಹೋಗ್ಬೇಕಾದ್ರೆ ಬರಬೇಕಾಗಿತ್ತು. ಸೊ ಇವಾಗೆಲ್ಲ ಸುಬ್ರಹ್ಮಣ್ಯ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನಾದರೂ ಅಂದ್ಕೊಂಡ್ರೆ ಗಂಟೆ ಕಟ್ತಾರಂತೆ ಬಂದು. ಸೊ ನೋಡೋಣ, ಇವತ್ತು ನಾನು ಏನಾದ್ರು ಕೇಳ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ಅದೇನು ಅಂತ. ಬೈಕ್ ತಾಂತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೆ, ಅದಕ್ಕೆ ಹೊತ್ತಿದ್ದೆ. ಅವಾಗ ಬೈಕ್ ತಾಂಡಾದ್ಮೇಲೆ 1 ಗಂಟೆ ಕೊಟ್ಟಿದ್ದೆ. ನೋಡಿ ಗೈಸ್, ಬೈಕ್ ತಗೋಬೇಕು ಅಂತ ಹರಕೆ ಹೊಟ್ಕೊಂಡಿದ್ನಂತೆ. ಇವಾಗ ಈಡೇರ್ದು ಗಂಟೆನೂ ಕಟ್ಟಾಯ್ತಲ್ವಾ. ಸೊ ಇವರೆಲ್ಲ ಸೇರಿಕೊಂಡೆ ನನಗೆ ಬನ್ನಿ ಅಕ್ಕ ಇಲ್ಲೊಂದು ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಇಷ್ಟು ವರ್ಷ ಬಂದಿದ್ದು ನಾನು ಸುಬ್ರಹ್ಮಣ್ಯಗೆ, ಈ ದೇವಸ್ಥಾನಕ್ಕೆ ಬಂದಿಲ್ಲ ಫಾರ್ ಶೋರ್. ಇವಾಗ ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಸೊ ಗೈಸ್ ಇದೆ ಅಲ್ಲ, ಇಷ್ಟು ಚಿಕ್ಕ ಗಂಟೆನೂ ಕಟ್ಬೋದಾ ಅಂತ ನೋಡ್ತಾ ಇದ್ದೀವಿ. ಅದು ಚಿಕ್ಕದಾಗಿ ಏನು ಅನ್ಕೊಂಡಿರ್ತಾರೆ ಅದು ಚಿಕ್ಕದು, ಆ ಥರ ಏನೂ ಇಲ್ಲ ಅಲ್ಲ, ಚಿಕ್ಕದಾಗಿ ದೊಡ್ಡದಾಗಿ ಅಂತ ಏನಿಲ್ಲ. ಅಂದ್ರೆ ಅವ್ರು ಸ್ಟ್ರಾಂಗ್ ಆಗಿ ಬೇಡ್ಕಡೆ. ಇದು ಸ್ಟಾರ್ಟಿಂಗ್ ಒಳ್ಳೆದಾಯ್ತು. ಮಂಜು ಪವರ್ ಅಂತ ಮಂಜು ಪವರ್ ಅಂತ ಮಂಜು ಪವರ್ ಅಂತ ಇವ್ರದ್ದು ಪೇಜ್ ಇದೆ, ಎಲ್ಲರೂ ಫಾಲೋ ಮಾಡಿ. ಮೇಡಮ್ ನಿಮ್ಮ ಫ್ಯಾನು, ಒಂದು ಸೆಲ್ಫಿ ಕೊಡ್ತೀರಾ? ಫ್ಯಾನ್ ನಾವು. ಮೇಡಮ್ ಒಂದು ಸೆಲ್ಫಿ. ಮೇಡಮ್ ಒಂದು ಸೆಲ್ಫಿ. ಅದೇ ನಿಮ್ ಜೊತೆಲೇ ಇರ್ತೀನಿ, ಬೆಲೆನೇ ಇಲ್ಲ. ಇಲ್ಲ, ನಮಗೊಂದು ಸೆಲ್ಫಿ ಬೇಕಿತ್ತು, ನೀವು ಬೇಡ. ಬೆಲೆ ನೀವು ಕೊಡ್ತಿಲ್ಲ, ನಾವು ಹೇಳೋದಿಕ್ಕೆ. ಕರೆಕ್ಟ್. ಅಲ್ಲ, ಅವ್ಳು ಸತ್ತಾಗ ಹೇಳ್ತಾಳಲ್ಲ, ಬೆಳಗ್ಗೆ 4 ಗಂಟೆಗೆ ಎದ್ದೆ ಫೋನ್ ಬಂತು ಆ ಥರ ಹೇಳ್ಬೇಕು. ಇವಾಗ ನಾವು ಬಿಸ್ಲೆಘಾಟಲ್ಲಿ ಸುಮ್ಮನೆ ಏನೋ ನಂಗೆ ಸುಸ್ತಾಗಿದೆ, ಏನೋ ಒಂದು ಹೇಳ್ತಾ ಇದ್ದೀನಿ. ಬಿಸ್ಲೆಘಾಟಿಂದ ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. 2 ವೇಸ್ ಇದೆ. ಸೊ ಇವರು ಬಿಸ್ಲೆಘಾಟ್ ನೋಡಿಲ್ಲ ಅಂತೇಳಿ ಅದ್ರ ಮೇಲೆ ಬಂದ್ವಿ. ಆ್ಯಂಡ್ ಇವ್ರು ನೋಡ್ಕೊಂಡು ಬಂದರು. ನಾವು ಫುಲ್ ಫ್ಲ್ಯಾಟ್ ಆಗಿದೆ, ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಅಂದರೆ ಫುಲ್ ಬಾಡಿ ಪೇಯ್ನ್ ಆಗ್ತಾಯಿದೆ. ನಂಗೆ ತಿನ್ನಬೇಕು ಅನಿಸ್ತಿದೆ, ತಿನ್ನೋಕ್ಕೆ ಏನಾಗ್ತಿದೆ ಆಗ್ತಿಲ್ಲ, ಸುಸ್ತಾಗ್ತಿದೆ ನನಗೆ. ಆ ಥರ ಸುಸ್ತಾಗ್ತಿದೆ ನನಗೆ. ಈ ಭೂಮಿ ಎಲ್ಲ ನೋಡಿದ್ರೆ ತಿರ್ಗ್ತಾ ಇದೆ ಅಂತ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಗಿಲ್ ನೋವುದ್ರೆ ಇಲ್ಲಿ ಮುಟ್ಟಿದ್ರೆ ಇಲ್ಲಿ ನೋವುತ್ತಿದೆ. ಅದೇ ನೋವು, ಇದೆಲ್ಲ ಫುಲ್ ನೋವು. 2 ಡೇಸ್ ಆದ್ರೂ ಬೇಕು ರೆಸ್ಟ್ ತಗೊಳಕ್ಕೆ. ನೆಕ್ಸ್ಟ್ ಸತಿ ಭೂಮಿಕಾ ಅರ್ಕೆ ಕಟ್ಬೇಕಾರೆ ನಾನು ಸೇವೆ ಮಾಡ್ತೀನಿ ಅಂತ ಅನ್ಕೋಬೇಡ. ನೋಡು 4 ಜನ ಇದ್ದಾರೆ. ನಮ್ಮ ಅಮ್ಮ ಕಾಲ್ ಮಾಡಿ ಏನು ಗೊತ್ತಾ, ಇನ್ನೂ 4-5 ಅರ್ಕೆ ಇದ್ರೆ ಮಾಡ್ಬಿಟ್ಟು ಅಲ್ಲೇ ಇರು, ಇವತ್ತು ಬರಬೇಡ ಅಮ್ಮ. ಇದೊಂದು ಅರ್ಕೆನೆ ತೀರ್ಸ್ಕೊಂಡು ಇಷ್ಟ ಬರ್ತಾ ಇದ್ದೀನಿ. ಹೆಜ್ಜೆ ನಮಸ್ಕಾರ ಮತ್ತೆ ಇನ್ನೊಂದು ಏನೇನಿದೆ ಅರ್ಕೆ ಎಲ್ಲ ಮಾಡ್ಕೊ ಬಂದ್ಬಿಡು ಅಂತೆ. ವೆರಿ ಗುಡ್ ಮಾರ್ನಿಂಗ್ ಗೈಸ್. ಇವತ್ತಂತೂ ಸಕ್ಕತ್ತಾಗಿದ್ದೀನಿ. ನಿನ್ನೆ 7 ಗಂಟೆಗೆ ಮನೆಗೆ ಬಂದ್ವಿ. 8 ಗಂಟೆಗೆ ಮಲ್ಕೊಂಡವಳು ಬೆಳಿಗ್ಗೆ 6-6:30 ಎದ್ದಿದ್ದೀನಿ. ಏನೂ ಗೊತ್ತಿಲ್ಲ, ಒಂದು ಟ್ಯಾಬ್ಲೆಟ್ಸ್ ಹಾಕ್ಕೊಂಡಿದ್ದೆ. ಸ್ವಲ್ಪ ಫುಲ್ ಬಾಡಿ ಫುಲ್ ಪೇಯ್ನ್ ಇತ್ತಲ್ಲ, ಅದಕ್ಕೆ ನಾನು ಇವಾಗ ಫುಲ್ ರಿಲ್ಯಾಕ್ಸ್ ಆಗಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ 4 ವರ್ಷ ಹಿಂದೆ ಹರಕೆ ಇಟ್ಕೊಂಡಿದ್ದೆ. ಸೊ ತೀರಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೆ. ಬಟ್ ಏನೋ ಒಂದು ಬೇಡ, ನೆಕ್ಸ್ಟು ಅಂತ ಮುಂದೆ ಹೋಗ್ತಾ ಇದ್ದೆ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಒಂದು ಕನಸು ಬಂದಿತ್ತು. ಸೊ ಅದ್ರಲ್ಲಿ ಹಾವೆಲ್ಲ ಕಾಣಿಸ್ಕೊಂಡಿತ್ತು ಅಂತ. ಸೊ ಏನೋ ಮೋಸ್ಟ್ಲಿ ರಿಮೈಂಡರ್ ಅಂತ ಅನಿಸಿ ನನಗೆ ಓಕೆ ಈ ಸರಿ ಮಾಡಿಬಿಡೋಣ. ಆಮೇಲೆ ಈ ವರ್ಷ ತುಂಬಾ ನೆಗೆಟಿವಿಟಿ ಇತ್ತು. ಅದಾದಮೇಲೆ ಏನೇನೋ ಆಯಿತು ನಮ್ಮ ಫ್ಯಾಮಿಲೀಲಿ, ಅಥವಾ ಎಲ್ಲ ನನ್ನ ಕೆಲಸದ್ದಾಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು, ನನ್ನ ಮನಸ್ಸಿಗಾಗಿರ್ಬೋದು, ಅದು ತುಂಬ ಒಂಥರ ಆಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಒಂದು
ಒಂದಿಷ್ಟು ಈ ವರ್ಷ ಕಳೆಕ್ಕಿಂತ ಮುಂಚೆ ತೀರಿಸ್ಬಿಟ್ರೆ ಆ ಒಂದು ನೆಗೆಟಿವಿಟಿ ಹೋಗಲಿ ಅಂತ ನಾನು ಇದನ್ನು ಮಾಡಿದೆ. ಆ್ಯಂಡ್ ಬರೀ ಆ ಕಾರಣಕ್ಕೆ ಮಾತ್ರ ಅಲ್ಲ, ನನ್ನ ಹರಕೆ ಇತ್ತು, ಮೇಯ್ನಾಗಿ ಹರಕೆ ಇತ್ತು. ಸೊ ಅದನ್ನು ತೀರ್ಸಕ್ಕೆ ಹೋಗಿದ್ದು. ಆ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಅದು ನನ್ನ ಪರ್ಸ್ನಲ್, ಜಸ್ಟ್ ಹೇಳ್ಬೋದು ಅಷ್ಟೇ. ಸೊ ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ಅಲ್ಲಿ 5 ಗಂಟೆಗೆ ಓಪನ್ ಆಗುತ್ತೆ. ನೀವೇನಾದರೂ ಈ ಥರ ಹರಕೆ ಏನಾದರೂ ಇದ್ದರೆ ಸೊ ಅಲ್ಲೋಗಿ ಕೇಳಿ, ತುಂಬ ಚೆನ್ನಾಗಿ ಹೇಳ್ತಾರೆ. ನಾವು ಹೋಗಿದ್ದು 5 ಗಂಟೆಗೆ, ನದಿಲಿ ಸ್ನಾನ ಮಾಡಿ ಆಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ 3 ಸುತ್ತು ಹೊಡೆದಿದ್ದು. ಅದಾದಮೇಲೆ ಸ್ನಾನ ಮಾಡೋಂಗಿಲ್ಲ, 24 hours ಸ್ನಾನ ಮಾಡೋಂಗಿಲ್ಲ. ಇವತ್ತು ಸ್ನಾನ ಮಾಡಿದ್ದು ನಾನು. ಸೊ ತುಂಬ ಜನಕ್ಕೆ ಕ್ವೆಶನ್ ಬರ್ಬೋದು, ಏನಕ್ಕೆ ಈ ಥರ ವೀಡಿಯೋ ಮಾಡ್ತಾ ಇದ್ದೀರಾ, ಜಸ್ಟ್ ಹೇಳಿದಿರಿ, ಅದನ್ನ ಪೂರ್ತಿ ವೀಡಿಯೋನೂ ತೋರಿಸ್ಲಿಲ್ಲ ಅಂತ. ಜಸ್ಟ್ ಮಾಹಿತಿ ಮಾತ್ರ ಕೊಟ್ಟೆ ಅಷ್ಟೇ, ಬಟ್ ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ಅದು ನನ್ನ ಪರ್ಸ್ನಲ್ ಮತ್ತು ನಾನು ಅರ್ಕೆದ್ದಲ್ವಾ, ಸೊ ಅದಕ್ಕೆ ಅದೆಲ್ಲ ತೋರಿಸ್ಬಾರ್ದು ಅಂತ ಅಂದ್ಕೊಂಡು ನಾನೇ ಸುಮ್ಮನಾದೆ. ಇವಾಗ ಊಟ ಪ್ರಿಪೇರ್ ಮಾಡಿ ತಿನ್ನಬೇಕು, ತಿಂಡಿ ಪ್ರಿಪೇರ್ ಮಾಡಿ ತಿನ್ನಬೇಕು. ಅಮ್ಮ ತೋಟದಲ್ಲಿದ್ದಾರೆ, ಅಪ್ಪ ಇದ್ದಾರೆ. ಪ್ರಸಾದ ಎಲ್ಲ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡಿ ಆ್ಯಂಡ್ ಇವಾಗ ಫುಲ್ ಫ್ರೆಶ್ ಆಗಿ ತಿಂಡಿ ತಿನ್ನಬೇಕು. ಆ್ಯಂಡ್ ಎಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಭಾವಿಸ್ತೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ, ಐ ಲವ್ ಯು ಆಲ್, ಟೇಕ್ ಕೇರ್.